ಗೈಸ್, ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಮುಂದೆ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತು ಇವಾಗ ಆಲ್ರೆಡಿ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಇನ್ನೂ ಪೇಮೆಂಟ್ನ ತೊಗೊಂಡಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರ್ಗೆ ನೋಡಿ. ಯಾಕಪ್ಪ ಅಂದರೆ ಯೂಟ್ಯೂಬಿನ ಪೇಮೆಂಟು ನಮಗೆ ಯಾವಾಗ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ನಿಮಗೆ ಪೇಮೆಂಟ್ ರಿಸೀವ್ ಆಗಬೇಕಪ್ಪ ಅಂದರೆ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಟ್ಕೊಂಡು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚರ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ನೀವು ಒರಿಜಿನಲ್ ಕಂಟೆಂಟ್ ಹಾಕಿದ್ದೀರಪ್ಪ ಅಂದರೆ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಮಾನಿಟೈಸ್ ಆನ್ ಆಗುತ್ತೆ. ಮಾನಿಟೈಸ್ ಆನ್ ಆಯ್ತಪ್ಪ ಅಂದರೆ ನೀವು ಡೀಟೇಲ್ಸ್ನ ಎಲ್ಲ ಫಿಲ್ ಮಾಡಬೇಕು. ಬ್ಯಾಂಕ್ ಅಕೌಂಟು ಮತ್ತು ಪ್ಯಾನ್ ಕಾರ್ಡು ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿ ಅಷ್ಟೇ ಮಾಡಿದರೆ ನಿಮಗೆ ದುಡ್ಡು ಬರಲ್ಲ. ಏನಾಗಬೇಕಪ್ಪ ಅಂದರೆ ನೀವು $100ನ ಕಂಪ್ಲೀಟ್ ಮಾಡಬೇಕು. $100 ಕಂಪ್ಲೀಟ್ ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ತುಂಬ ಜನದ್ದು ಏನಾಗುತ್ತಪ್ಪ ಅಂದರೆ ಇವಾಗ ಜನವರಿಯಲ್ಲಿ $99ನ ಕಂಪ್ಲೀಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಮಂತ್ನಲ್ಲಿ $99ನ ಕಂಪ್ಲೀಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅದು ಫೆಬ್ರವರಿಗೆ ಪೇಮೆಂಟ್ ಆಗುತ್ತೆ ಅನ್ನೋದ್ರೆ ಖಂಡಿತ ಆಗಂಗಿಲ್ಲ. $100ನ ಕಂಪ್ಲೀಟ್ ಮಾಡಬೇಕು. ನೀವು $99.99 ಕಂಪ್ಲೀಟ್ ಮಾಡಿದ್ರು ಕೂಡ ಯಾವುದೇ ರೀತಿ ನಿಮಗೆ ಪೇಮೆಂಟ್ ಆಗಲ್ಲ. ಕರೆಕ್ಟಾಗಿ ನೀವು $100ನೇ ಕಂಪ್ಲೀಟ್ ಮಾಡಬೇಕು. ಮತ್ತು ನೀವೇನಾದರೂ ಜನವರಿಯಲ್ಲಿ $99ನ ಕಂಪ್ಲೀಟ್ ಮಾಡಿಬಿಟ್ಟು ನೀವೇನಾದರೂ ಫೆಬ್ರವರಿಯಲ್ಲಿ $100 ಕಂಪ್ಲೀಟ್ ಆದಪ್ಪ ಅಂದರೆ ಅದು ಫೆಬ್ರವರಿಗೆ ರಿಸೀವ್ ಆಗಂಗಿಲ್ಲ. ಯಾವಾಗ ರಿಸೀವ್ ಆಗುತ್ತಪ್ಪ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ಗೆ ನಿಮಗೆ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಯಾವಾಗ ಆಗುತ್ತಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರಲ್ಲ. ಅದು ಮೊದಲು ನಿಮ್ಮ ಗೂಗಲ್ ಎಡ್ಸೆನ್ಸ್ನಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಗೂಗಲ್ ಎಡ್ಸೆನ್ಸ್ನಲ್ಲಿ ಯಾವಾಗ ಅಪ್ಡೇಟ್ ಆಗುತ್ತಪ್ಪ ಅಂದರೆ ಇವಾಗ ನೀವು ಜನವರಿಲಿ $100ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಫೆಬ್ರವರಿ 7ರಿಂದ 13ನೇ ತಾರೀಕಿನ ಒಳಗಡೆ ನಿಮಗೆ ಗೂಗಲ್ ಎಡ್ಸೆನ್ಸ್ನಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಗೂಗಲ್ ಎಡ್ಸೆನ್ಸ್ನಲ್ಲಿ ಅದೇನಾದರೂ ಅಪ್ಡೇಟ್ ಆಯ್ತಪ್ಪ ಅಂದರೆ 7ರಿಂದ 13ನೇ ತಾರೀಕಿನ ಒಳಗಡೆ ನಿಮಗೆ 21ನೇ ತಾರೀಕಿಗೆ ಒಂದು ಮೇಲ್ ಬರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಏನಂತ ಮೇಲ್ ಬಂದಿರುತ್ತಪ್ಪ ಅಂದರೆ ಗೂಗಲ್ ಎಡ್ಸೆನ್ಸ್ ಚೆಕ್ ಯುವರ್ ರೀಸೆಂಟ್ ಪೇಮೆಂಟ್ ಅಂತ ಬಂದಿರುತ್ತೆ. ಈ ರೀತಿ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ನನಗೆ ಫೆಬ್ರವರಿ 21ಕ್ಕೆ ರಿಸೀವ್ ಆಗಿತ್ತು ಆ ಮೇಲು. ಆ ಮೇಲು ರಿಸೀವ್ ಆದಮೇಲೆ ನಮಗೆ ಯಾವಾಗ ಪೇಮೆಂಟ್ ಆಗುತ್ತಪ್ಪ ಅಂದರೆ 5 ದಿನದಲ್ಲಿ ನಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ. ತುಂಬ ಜನ ಏನು ಅನ್ಕೊಂತಾರಪ್ಪ ಅಂದರೆ 21ನೇ ತಾರೀಕಿಗೆ ಈ ರೀತಿ ನಿಮಗೆ ಮೇಲ್ ಬಂತಪ್ಪ ಅಂದರೆ ಆವಾಗಲೇ ಅಮೌಂಟ್ ಬಂತು ಅಂತ ಅಂದ್ಕೊಂಡಿರ್ತಾರೆ. ಖಂಡಿತವಾಗಿ ಅಮೌಂಟ್ ಬರಲ್ಲ. ಮತ್ತು ಯಾವಾಗ ಬರುತ್ತಪ್ಪ ಅಂದರೆ 21ರಿಂದ 26ನೇ ತಾರೀಕಿನ ಒಳಗಡೆ ನಿಮಗೆ ಅಮೌಂಟ್ ಒಂದು ಕ್ರೆಡಿಟ್ ಆಗುತ್ತೆ. ತುಂಬ ಜನಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ನೀವೇನಾದರೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸು ಏನಾದರೂ ರಾಂಗ್ ಆಗಿ ಫಿಲ್ ಮಾಡಿದ್ದೀರಪ್ಪ ಅಂದರೆ ಆವಾಗ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕಾಗಿ ಈ ರೀತಿ ನೀವು ಯಾವುದೇ ರೀತಿ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ. ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಒಂದು ಪ್ಲೇ ಲಿಸ್ಟ್ ಇದೆ. ನನ್ನ ಚಾನಲ್ ನೀವು ಚೆಕ್ಔಟ್ ಮಾಡ್ಕೋಬೋದು. ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಫಸ್ಟ್ ಪೇಮೆಂಟ್ನ ತೊಗೊಳ್ಳೋದು ಅಂತೇಳಿ ನೀವು ತುಂಬಾ ವೀಡಿಯೋಸ್ನ ಮಾಡಿದ್ದೀನಿ. ಚೆಕ್ಔಟ್ ಮಾಡಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಪೇಮೆಂಟ್ ಯಾವಾಗ ರಿಸೀವ್ ಆಗುತ್ತೆ ಅಂತೇಳಿ. ನಿಮ್ದೇನಾದರೂ $100 ಕಂಪ್ಲೀಟ್ ಆಗಿದೆಪ್ಪ ಅಂದರೆ ಇವಾಗ ಜನವರಿಗಾದರೆ ಅದು ಫೆಬ್ರವರಿನಲ್ಲಿ ಅಪ್ಡೇಟ್ ಆಗುತ್ತೆ. 7ರಿಂದ 13ನೇ ತಾರೀಕಿನ ಒಳಗಡೆ ಅಪ್ಡೇಟ್ ಆಯ್ತಪ್ಪ ಅಂದರೆ ಗೂಗಲ್ ಎಡ್ಸೆನ್ಸ್ನಲ್ಲಿ ಮತ್ತು ಗೂಗಲ್ ಎಡ್ಸೆನ್ಸಿಂದ ಪಿನ್ ರಿಸೀವ್ ಆಗುತ್ತೆ. ಪಿನ್ ಅಂದರೆ ಒಂದು ಮೇಲ್ ರಿಸೀವ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಯಾವಾಗಲೇ ನೋಡಿದ್ದೀರಾ ಅನ್ಕೊತೀನಿ. ಅದು 21ನೇ ತಾರೀಕಿಗೆ ರಿಸೀವ್ ಆಗುತ್ತೆ. 21ನೇ ತಾರೀಕಿಗೆ ರಿಸೀವ್ ಆಯ್ತಪ್ಪ ಅಂದರೆ 21ರಿಂದ 26 5 ಬಿಸ್ನೆಸ್ ಡೇಸ್ ಒಳಗಡೆ ಅದು ನಿಮಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ. ನಿಮಗೆ ಮೆಸೇಜ್ ಮುಖಾಂತರ ತಿಳಿಸ್ತಾರೆ ಅವರು ಪೇಮೆಂಟ್ ರಿಸೀವ್ ಆಗಿದೆ ಅಂತೇಳಿ. ಅಷ್ಟು ಯಾಕೆ ಲೇಟ್ ಆಗುತ್ತಪ್ಪ ಅಂದರೆ ಅದು $US ಇರುತ್ತೆ. ಅದನ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿ ಸ್ವಲ್ಪ ಚಾರ್ಜಸ್ ಕಟ್ನ ಮಾಡ್ಕೊತಾರೆ ಅವರು ಚಾರ್ಜಸ್ನ ಕಟ್ ಮಾಡಿಕೊಂಡು ಆಮೇಲೆ ನಿಮಗೆ ಕ್ರೆಡಿಟ್ ಅನ್ನೋದು ಮಾಡ್ತಾರೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಈಗ ಬನ್ನಿ, ನೀವು $100 ಕಂಪ್ಲೀಟ್ ಆಗಬೇಕಪ್ಪ ಅಂದರೆ ಎಷ್ಟು ವ್ಯೂಸ್ ಬರಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಟೆಕ್ ಕ್ಯಾಟಗರಿನಲ್ಲಿ ವೀಡಿಯೋಸ್ನ ಮಾಡ್ತಾ ಇದ್ದೀರಪ್ಪ ಅಂದರೆ ನಿಮ್ಮದು 4ರಿಂದ 5,000 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಲಾಗಿಂಗ್ ಆಗಿರ್ಬೋದು, ಬೇರೆ ಬೇರೆ ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ 5ರಿಂದ 6,000 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಗೇಮಿಂಗ ಮಾಡ್ತಾ ಇದ್ದಾರಪ್ಪ ಅಂದರೆ ಗೇಮಿಂಗ್ ಅವರಿಗೆ 6ರಿಂದ 7,000 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಿಮಗೆ 4ರಿಂದ 5 ಲಕ್ಷ ವ್ಯೂಸ್ ಬೇಕು. $100ನ ಕಂಪ್ಲೀಟ್ ಮಾಡಬೇಕಪ್ಪ ಅಂದರೆ ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. $100ನ ಕಂಪ್ಲೀಟ್ ಮಾಡಿದರೆ ಯಾವಾಗ ನಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.